ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧಾರವಾಡದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಷಣ ಕ್ಷಣಕ್ಕೂ ಉಕ್ಕಿ ಹರಿತಾ ಇದೆ ಬೆಣ್ಣೆಹಳ್ಳ. ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ನವಲಗುಂದದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ರೈತರು ಬೆಳೆದಿದ್ದಂತ ಬೆಳೆಗಳೆಲ್ಲ ನೀರು ಪಾಲಾಗಿದೆ. ಈ ಭಾಗದ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಕಡೆ ಮನೆಯಲ್ಲಿ ಕೂಡಿಟ್ಟಿದ್ದಂತ ದವಸ ಧಾನ್ಯಗಳು ಇಲ್ಲ. ಇತ್ತ ಪ್ರವಾಹ ಪರಿಸ್ಥಿತಿಯಿಂದಾಗಿ ಜಮೀನುಗಳಿಗೂ ಕೂಡ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಯಾವುದೋ ಕೆರೆ ಹಳ್ಳ ಕೊಳ್ಳದ ರೀತಿಯಾಗಿ ಕಾಣಿಸ್ತಾ ಇದೆ, ಬಟ್ ಇದು ಜಮೀನು. ನೋಡಿ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅಂತ. ಕಳಿಸ್ಬಿಟ್ಟು ಬರ್ತೀನಿ. ಹುಗ್ಯಾಕನು ಜಾಗ ಎಲ್ಲ ಹಂಗಾಗ್ಬಿಡತಿ. ಹುಗ್ಯಾಕತ್ರ ಇಲ್ಲಿ ನೀರು ಇರ್ತೈತಿ, ಅಲ್ಲಿ ಸುಡಾಕತ್ರ ನೀರು ಬರ್ತೈತ್ರಿ ಬೆನ್ನೆಳಕ್ಕೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪಾಟಿ ನೀಡಿರುವಂತಹ ವರದಿ ಇಲ್ಲಿದೆ, ಬನ್ನಿ ನೋಡೋಣ. ನಾವೀಗ ನಿಂತಿರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಹೊರಭಾಗದಲ್ಲಿ ಯಾವ ರೀತಿ ಪ್ರವಾಹ ಬಂದಿದೆ ಅನ್ನೋದನ್ನು ಇಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನೋಡಿದರೆ ಅಕ್ಷರಶಃ ನದಿಯ ರೂಪದಲ್ಲಿ ಈ ಒಂದು ಬೆಣ್ಣೆಹಳ್ಳ ಹರಿತಾ ಇದೆ. ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದರೆ ಇಷ್ಟೇ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿಯುತ್ತೆ. ನಿಜಕ್ಕೂ ಕೂಡ ಇಲ್ಲಿಯ ಜನ ಯಾವ ರೀತಿ ಬದುಕಬೇಕು ಅನ್ನೋ ಚಿಂತೆಯಲ್ಲಿ ಮುಳುಗ್ತಾರೆ. ಈಗ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ನಿಮಗೆ ನೀರೇ ನೀರು. ಇದರ ಕೆಳಗಡೆ ಭಾಗದಲ್ಲಿ ಹೊಲಗಳಿವೆ. ಅಂದರೆ ಈಗ ನೀವು ನೋಡ್ತಾ ಇರೋದು ಎಲ್ಲವೂ ಸಂಪೂರ್ಣವಾಗಿ ಇದು ಹೊಲದ ಪ್ರದೇಶ. ಇಲ್ಲಿ ಈಗಾಗಲೇ ಈ ಬಾರಿ ಉತ್ತಮ ಮಳೆ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಮತ್ತು ಮುಂಚೆ ಮುಂಗಾರು ತುಂಬ ಚೆನ್ನಾಗಿರೋ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯವನ್ನು ಮಾಡಿದರು. ಆದರೆ ಇದೀಗ ಆ ನೀರು ಸಂಪೂರ್ಣವಾಗಿ ಅದರ ಮೇಲ್ಗಡೆ ಹರಿಯೋದ್ರಿಂದ, ಹೊಲದ ಮೇಲ್ಗಡೆ ಹರಿಯೋದ್ರಿಂದ ಎಲ್ಲವೂ ಕೂಡ ಬಹುತೇಕ ನಾಶವಾದಂಗೆ ಅಂತ ಹೇಳ್ಬೋದು. ಬನ್ನಿ, ಇಲ್ಲಿ ಸ್ಥಳೀಯರಿದ್ದಾರೆ. ಪ್ರತಿ ವರ್ಷ ಯಾವ ರೀತಿ ಈ ಒಂದು ಸಮಸ್ಯೆಯಿಂದ ಅನುಭವಿಸ್ತಾರೆ, ಇದಕ್ಕೇನಾದ್ರು ಪರಿಹಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸ್ಪಂದಿಸಿದೆಯಾ ಅನ್ನೋದ್ರ ಬಗ್ಗೆ ಕೇಳೋಣ. ಇದೇನು ನದಿ ರೂಪದಲ್ಲಿ ಹರಿತಾ ಇದೆ, ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ, ಏನೆಲ್ಲ ನೀವು ಕಷ್ಟವನ್ನು ಅನುಭವಿಸ್ತೀರಾ? ಎಲ್ಲ ಸಾಕಷ್ಟು ಕಷ್ಟ ಅನಿಸ್ತದೆ ಸರ್. ಆನಂತರ ಬಿತ್ತಿಂದ ಪೀಕ್ ನಾಶ ಯಾರು ಏನು ಸರಿಯಾಗಿ ಸ್ಪಂದನೆ ಮಾಡೋಲ್ಲ, ಪರಿಹಾರ ಕೊಡೋಲ್ಲ. ಆನಂತರ ಇಲ್ಲಿ ಗ್ರಾಮಕ್ಕೆ ಒಳಗೆ ನೀರು ಹೋಗ್ತೈತಿ ಸರ್. ಆನಂತರ ಇಲ್ಲಿ ಸ್ಮಶಾನ ಐತ್ರಿ ಕಟ್ಟಿ, ಇದಕ್ಕೂ ನೀರು ಹೋಗ್ತೈತಿ. ಅಲ್ಲಿ ಇದಗ ಮೈದಾನ ಐತೆ, ಅಲ್ಲೂ ನೀರು ಹೋಗ್ತೈತಿ. ಎಲ್ಲ ಸ್ಪಂದನೆ ಹೇಳಿದ್ರು ಯಾರು ಏನು ಮಾಡೋದಿಲ್ಲ. ಬಿತ್ತಿದ ಬೀಜದ ಹೊಳ್ಳಿ ಅದು ಬಾಡಿಗೆ ಕೊಡೋದಿಲ್ಲ. ಆನಂತರ ಕೊಡ್ತಾರೆ 2,000 1,000 ಕೊಟ್ಟರೆ ಎದಕ್ಕೆ ಸರ್? ಬಾಡಿಗೆ ಏನೈತಿ, ಎಕರೆಗೆ 1,000 ರೂಪಾಯಿ ಬಾಡಿಗೆ ಐತಿ ಬಿತ್ತಕ್ಕೆ. 1 kg ಹೆಸರಿನ ಬೇಳೆ ರೇಟ್ 150 ರೂಪಾಯಿ 1 kg ತಂದು ಬಿತ್ತಿರ್ತೇವೆ ರೀ. ಅದ್ರ 1 ಎಕರೆಗೆ 6 kg ಬಿತ್ತೇನೋ, ಅದ್ರದ್ದು ಸರಿದಕ್ಕೆ ಪರಿಹಾರ ಕೊಡೋದಿಲ್ಲ ಅವರು. ಇಲ್ಲಿ ಇನ್ನೊಬ್ಬ ರೈತರಿದ್ದಾರೆ. ಅಂದರೆ ಇದು ಬೆಣ್ಣೆಹಳ್ಳ ಪ್ರತಿ ವರ್ಷ ಇಷ್ಟೊಂದು ಏನು ಹಾಳು ಮಾಡ್ತಾ ಇದೆ. ಇಲ್ಲಿ ಜನರು ಏನು ಕಣ್ಣೀರಲ್ಲಿ ಕೈ ತೊಳಿತಾರೆ. ಯಾವುದೇ ಸರ್ಕಾರ ಬರಲಿ, ಅದಕ್ಕೇನು ಸ್ಪಂದನೆ ನೀಡಿದೆಯಾ ಸರ್? ಇದು ಪ್ರತಿ ವರ್ಷ ಇಷ್ಟು ಬರೋದು ಸರ್, ಪ್ರವಾಹ ಉಂಟಾಗ್ತೈತಿ. ಇದರಿಂದ ಸಾಕಷ್ಟು ಇವತ್ತು ಕುಟುಂಬಗಳ ಸಹಿತ ಇದು ಏನು ಬೆಣ್ಣೆಹಳ್ಳದಿಂದ ಇಲ್ಲಿ ನೀರು ಒಳಗಡೆ ಪಾಸಾಗಿ ಇಲ್ಲೆಲ್ಲ ಮನೆಗಳಿಗೆ ಹೋಗ್ತದೆ ಸರ್, ಹೋಗ್ತೈತಿ. ಇದಕ್ಕೆ ಹಲವಾರು ಸರ್ ಬರೋರಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡೇವಿ. ಇದರಿಂದ ಯಾವುದೇ ನಮ್ಗೆ ಪರಿಹಾರ ಪೂರ್ಣ ಪ್ರಮಾಣ ಸಿಕ್ಕಿಲ್ಲ. ಆದರೆ ನಾವು ತಾಲೂಕು ಆಡಳಿತ ಜಿಲ್ಲಾಡಳಿತ ಆಗಲಿ ಇದನ್ನು ಒಟ್ಟು ಇಲ್ಲಿ ಬರ್ದಂಗೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿದರೆ ಈ ಕಡೆ ಊರಿಗೆ ಬರೋದಿಲ್ಲ. ಮತ್ತು ಇದು ಬೆಣ್ಣೆಹಳ್ಳದಿಂದ ಏನು ಹಲವಾರು ಈ ಬೆಣ್ಣೆಹಳ್ಳದಲ್ಲೇ ಅಕ್ಕಪಕ್ಕದಲ್ಲಿ ಬರುವಂಥ ಜಮೀನುಗಳು ಹೆಸರನ್ನು ಈಗ ಅವರು ಬಿತ್ತಿದ್ರು ಸಂಪೂರ್ಣವಾಗಿ ನಾಶ ಆಗೋದೆ. ಯಾಕಂದರೆ ಭಾರಿ ಮಳೆ ಆಗಿದೆ. ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಏನಾಗ್ಬಿಡೋದು, ಸಂಪೂರ್ಣವಾಗಿ ಹೆಸರು ಬೆಳೆ ಸಂಪೂರ್ಣ ಹಾಳಾಗಿಬಿಡೆ ಸರ್. ಅದರಿಂದ ಈಗ ಅದು ರೈತರಿಗೂ ಸಹಿತ ಸಂಕಷ್ಟ ಎದುರಾಗೈತೆ ಮತ್ತು ಇಲ್ಲಿರುವಂಥ ಕುಟುಂಬ ಸಾಕಷ್ಟು ಇದರಿಂದ ಸಂಕಷ್ಟ ಎದುರಾಗ್ತದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.